ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಪುರಂದಾಸರು ಬರೆದಂತಹ ಶ್ರೀಕೃಷ್ಣ ಬಾಲ್ಯಲೆಯನ್ನು ನೋಡ್ತಾ ಇದ್ವಿ. ಇವತ್ತು ಸಣ್ಣ ಒಂದು ಮೂರೇ ನುಡಿಯ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಕಂದ ಹಾಲ ಕುಡಿಯೋ ಎನ್ನ ಗೋವಿಂದ ಹಾಲ ಕುಡಿಯೋ, ಮಂದರಧರ ಗೋವಿಂದ ಮುಕುಂದ ಕಂದ ಹಾಲ ಕುಡಿಯೋ. ಶೃಂಗಾರವಾದ ಗೋವಿಂದ ಚನ್ನ ಪೊಂಗಳನೂದುತ ಬಂದ, ಅಂಗನೇರು ನಿನ ಚಂದ ನೋಡಿ ಭಂಗಪಟ್ಟರು ಕಂಡೆ ದೇವಯ್ಯ. ಆಕಳ ಬಳಿಗೆ ಓಡಾಡಿ ಹರಿ ಶ್ರೀಕಾಂತರ ಒಡಗೂಡೆ, ಲೌಕಿಕ ಗಾಟಗಳಾಡಿ ನಮಗೆ ಸುಖ ಬೇಕೆಂಬೋ ಸುಖವೇವ ಕಂದ ದೇವಯ್ಯ. ಸದಮಲ ಯೋಗಿಗಳೆಲ್ಲ ಪಾದ ಪದುಮವ ನಂಬಿದರೆಲ್ಲ, ಯದುಕುಲ ತಿಲಕ ಗೋಪಾಲ ಹೇವದನ ಪುರಂದರ ವಿಠಲ ಕಂದ ಹಾಲ ಕುಡಿಯೋ ಎನ್ನ ಗೋವಿಂದ ಹಾಲ ಕುಡಿಯೋ. ಇಲ್ಲಿ ಹೇಳ್ತಾ ಇದ್ದಾಳೆ, ಹಾಲು ಕುಡಿಯಪ್ಪ ನನ್ನ ಮಗುವೆ, ಹಾಲು ಕುಡಿ ಗೋವಿಂದ ಹಾಲು ಕುಡಿ ಅಂತ ಸಣ್ಣ ಮೂರೇ ನುಡಿಯಲ್ಲಿ ಪುರಂದರದಾಸರು ಆ ಪುಟ್ಟ ಕೃಷ್ಣನನ್ನು ನಮ್ಮ ಮುಂದೆ ತಂದಿಡ್ತಾ ಇದ್ದಾರೆ. ಮಂದರಧರವನ್ನು ಧರಿಸಿರುವಂತಹ ಹೇ ಗೋವಿಂದ, ಹೇ ಮುಕುಂದ, ಹಾಲು ಕುಡಿಯಪ್ಪ, ಹಠ ಮಾಡಬೇಡ, ಹಾಲು ಕುಡಿ ತಂದೆ ಅಂತ ಬೇಡ್ಕೊತಾ ಇದ್ದ. ಶೃಂಗಾರವಾದ ಗೋವಿಂದ, ಒಳ್ಳೆ ಚೆನ್ನಾಗಿ ಇದು ನೋಡ್ರಿ. ಗೋಪಿಕಾ ಯಶೋದೆಯು ಹೇಳಿದ್ದಾಳೆ, ಉಳಿದ ಗೋಪಿಕಾ ಸ್ತ್ರೀಯರು ಹೇಳಿದ್ದಾರೆ ಅಂತ ತಿಳ್ಕೊಬೋದು. ಶೃಂಗಾರವಾದ ಗೋವಿಂದ ಚೆನ್ನಾಗಿ ಮಗನನ್ನು ಶೃಂಗಾರ ಮಾಡಿದ್ದಾಳೆ. ಮೊದಲೇ ಆನಂದ ಮೂರ್ತಿ, ಸುಂದರ ಮೂರ್ತಿ, ಜಗದೊಡೆಯ ಅಂತಹ ಪರಮಾತ್ಮ ಬಾಲಕೃಷ್ಣನಾಗಿ ಬಂದಿದ್ದಾನೆ. ಆ ಬಾಲಕೃಷ್ಣನಿಗೆ ಚೆನ್ನಾಗಿ ಶೃಂಗಾರ ಮಾಡಿದ್ದ. ಅಂದರೆ ಹೆಂಗಿರ್ಬೇಕು, ನಮ್ಮ ಕಣ್ಣು ಮುಂದೆ ದಾಸರು ತಂದಿಡ್ತಾ ಇದ್ದಾರೆ ಆ ಪರಮಾತ್ಮ ಹೇಗಿರಬೇಕು ಅಂತ. ಸುಂದರನಾಗಿರುವಂತಹ ಶ್ರೀಕೃಷ್ಣ, ಶೃಂಗಾರ ಮಾಡಿಕೊಂಡಂತಹ ಶ್ರೀಕೃಷ್ಣ ಪೊಂಗಳನೂದುತ್ತಾ ಬಂದ. ಬರೀ ಹಾಗೆ ಬಂದಿಲ್ಲ, ಒಳ್ಳೆ ಕೊಳಲನ್ನು ಊದುತ್ತಾ ಬಂದಿದ್ದ. ಅಂತಹ ಕೃಷ್ಣ ಬಾರಪ್ಪ, ಬಾ ಕೃಷ್ಣ, ಹಾಲು ಕುಡಿಯಪ್ಪ, ಹಾಲು ಕುಡಿ ಪರಮಾತ್ಮ ಶ್ರೀಕೃಷ್ಣ ಅಂತ ಹೇಳಿ, ಕಂದ ಕುಡಿ ಬಾರಪ್ಪ ಅಂತ ಹೇಳಿ ಕರಿತಾ ಇದ್ದ. ಅಂಗನೇರು ನಿನ್ನ ಚಂದ ನೋಡಿ ಭಂಗಪಟ್ಟರು ಕಂಡೆ ದೇವಯ್ಯ ಹೇಳ್ತಾ ಇದ್ದಾಳೆ. ಎಲ್ಲ ಹೆಂಗಸರು, ಗೋಕುಲದ ಸ್ತ್ರೀಯರು ನಿನ್ನ ಸುಂದರವಾದ ಈ ರೂಪವನ್ನು ನೋಡಿ ನಿನ್ನ ಮೇಲೆ ಇದು ಮಾಡಿದ್ದಾರೆ, ನಿನ್ನನ್ನು ಇಷ್ಟಪಡ್ತಾ ಇದ್ದಾರೆ. ಇಷ್ಟಪಟ್ಟು ಎಲ್ಲ ತಾವು ಮರೆತು ಬಿಟ್ಟಿದ್ದಾರೆ, ತಾವು ಮದುವೆ ಆದವರು ಹೀಗೆಲ್ಲ ಮಾಡಬಾರ್ದು ಹುಡುಗನ ಜೊತೆಗೆ ಅಂಥೇಳಿ. ಅಂತಹ ಶ್ರೀಕೃಷ್ಣ, ನಿನ್ನ ನೋಡಿದ್ದೇನೆ, ನೋಡ್ತಾ ಇದ್ದೇನೆ ನಿನ್ನ ಸೌಂದರ್ಯವನ್ನು, ನಿನ್ನ ಬಾಲಲೀಲೆಯನ್ನು. ಕೃಷ್ಣ ಇನ್ನು ಸಾಕು ಮಾಡು, ಹಾಲು ಕುಡಿ. ಚಿತ್ರವನ್ನು ಸುಂದರವಾಗಿಡ್ತಾರೆ, ಹಾಲು ಕುಡಿಯಪ್ಪ, ಹಾಲು ಕುಡಿಯಪ್ಪ ಮಗನೇ ಅಂತ ಹೇಳಿ ಬೇಡ್ಕೊತಾ ಇದ್ದ. ಆಕಳ ಬಳಿಗೆ ಓಡಾಡಿ ಹರಿ ಶ್ರೀಕಾಂತರ ಒಡಗೂಡಿ ಅಂತ ಹೇಳ್ತಾ ಇದ್ದಾರೆ. ಆಕಳ ಜೊತೆಗೆ ಅಲ್ಲಿ ಗೋಶಾಲೆಯಲ್ಲಿ ಅನೇಕ ಆಕಳುಗಳಿರ್ತಾ ಇದ್ವು. ಆ ಎಲ್ಲ ಆಕಳ ಜೊತೆಗೆ ಅವುಗಳ ಹತ್ತಿರ ಹೋಗಿ ಅವ್ರ ಜೊತೆಗೆ ಆಟ ಆಡ್ತಾ ಓಡಾಡ್ತಾ ಎಲ್ಲ ಜೊತೆಗೆ
ಆಕಳ ಜೊತೆಗೆ ಆಡ್ತಾ ಇದ್ದ. ಹರಿ ಶ್ರೀಕಾಂತರ ಒಡಗೂಡಿ ಅಲ್ಲಿ ಗೋಪಿಕಾಸ್ತ್ರೀಯರಿದ್ದಾರೆ ಆ ಹಾಲು ಕರೀಲಿಕ್ಕೆ, ಅದಕ್ಕೋಸ್ಕರ ಅವ್ರ ಜೊತೆಗೆ ಇದ್ದು ಒಡಗೂಡಿ ಅವ್ರ ಜೊತೆಗಿದ್ದು ಲೌಕಿಕ ಆಟಗಳಾಡಿ ಆ ಗೋಪಿಕಾಸ್ತ್ರೀಯರ ಜೊತೆಗೆ ಆಟ ಆಡಿದಿ. ಲೌಕಿಕ ಆಟ ಸಣ್ಣ ಹುಡುಗರು ಹೇಗೆ ಆಡ್ತಾರೆ ಆ ಎಲ್ಲ ಆಟಗಳನ್ನು ಆಡಿದ್ವಿ. ನಮಗೆ ಸುಖ ಬೇಕೆಂಬು ಸುಖವೀವ ಕಂದ ದೇವಯ್ಯ, ನಮಗೆಲ್ಲ ಸುಖವನ್ನು ಕೊಡುವಂತಹ ಆನಂದ ಮೂರ್ತಿಯಾಗಿರುವಂತಹ ಹೇ ಕಂದನೇ ದೇವನೇ ಹಾಲು ಕುಡಿಯಪ್ಪ. ಚಿತ್ರವನ್ನು ನಮ್ಮ ಮುಂದಿಡ್ತಾ ಇದ್ದಾರೆ. ಹಾಲು ಕುಡಿ ಮಗನೇ, ಎಲ್ಲ ಆಟ ಆಗ್ಯದ ಎಲ್ಲ ಆಗ್ಯದಪ್ಪ. ಆಕಳ ಜೊತೆಗೆ ಆಡಿ ಬಂದಿದ್ದಿ, ಎಲ್ಲ ಹುಡುಗಿಯರ ಜೊತೆಗೆ ಆಡಿ ಬಂದಿದ್ದಿ, ಹುಡುಗರ ಜೊತೆಗೆ ಲೌಕಿಕ ಆಟವನ್ನು ಆಟ ಆಡಿದಿ, ಓಡಾಟ ಕುಣಿದಾಟ ಎಲ್ಲ ಆಡಿದಿ. ಈಗ ಹಾಲು ಕುಡಿದು ನನಗೆ ಸಂತೋಷ ಕೊಡಪ್ಪ. ಸದಮಲ ಯೋಗಿಗಳೆಲ್ಲ ಪಾದ ಪದುವ ನಂಬಿದರೆಲ್ಲ, ಶ್ರೇಷ್ಠರಾಗಿರುವಂತಹ ಅತ್ಯಂತ ಪವಿತ್ರರಾದ ಜ್ಞಾನಿಗಳಾದ ಭಕ್ತರೆಲ್ಲ ನಿನ್ನ ಪಾದ ಪದ್ಮವನ್ನು ನಂಬಿದ್ದಾರೆ. ಯದುಕುಲ ತಿಲಕ, ಯದುಕುಲದಲ್ಲಿ ಶ್ರೇಷ್ಠನಾದಂತಹ ಹೇ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಶ್ರೀಕೃಷ್ಣ ಗೋಪಾಲ, ಹೇವದನ ಪುರಂದರ ವಿಠಲ ಅಂತ ಹೇಳ್ತಾ ಇದ್ದಾರೆ. ಹೇಗ್ರೀವ ರೂಪಿಯಾಗಿರುವಂತಹ ಗೋಪಾಲ, ಹೇಗ್ರೀವ ರೂಪಿಯಾಗಿರುವಂತಹ ಹೇ ಪುರಂದರ ವಿಠಲನೇ, ಬಾರಪ್ಪ ಹಾಲು ಕುಡಿಬಾರು, ನನ್ನ ಮಗುವೇ ಹಾಲು ಕುಡಿಯಪ್ಪ ಅಂಥೇಳಿ ದಾಸರು ಮೂರೇ ನುಡಿಯಲ್ಲಿ ಇವನು ಸಾಮಾನ್ಯ ಮಗುವಲ್ಲ, ಶ್ರೇಷ್ಠನಾಗಿರುವಂಥ ಸರ್ವೋತ್ತಮನಾಗಿರುವಂಥ ಪರಮಾತ್ಮ ಅಂತಲೂ ಹೇಳ್ತಾ ಇದ್ದಾರೆ. ಆ ಪರಮಾತ್ಮ ಗೋಕುಲದಲ್ಲಿ ಅವತಾರವನ್ನು ತೆಗೆದುಕೊಂಡು ಆಡಿದ ಆಟಗಳನ್ನು ಇಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ, ವಿವರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ಗೋಪಿ ದೇವಿಯ ಚಿತ್ರವನ್ನು ಆ ಮಗುವಿಗೆ ಹಠ ಮಾಡುವಂತಹ ಮಗು ಹಠ ಮಾಡ್ತಾ ಇದ್ದಾನೆ, ಹಾಲು ಬೇಡ ನಂಗೆ ಅದು ಬೇಡ, ಹಾಲು ಕುಡಿಯಪ್ಪ ಹಾಲು ಕುಡಿಯೋ ಅಂಥೇಳಿ ಆ ಯಶೋದೆಯ ಚಿತ್ರವನ್ನು ನಮ್ಮ ಮುಂದಿಡ್ತಾ ಇದ್ದಾರೆ. ಸುಂದರವಾದ ಮೂರೇ ನುಡಿಯಲ್ಲಿ ದಾಸರು ನಮಗೆ ಆ ಮುದ್ದು ಕೃಷ್ಣನ ಬಾಲಲೀಲೆಯನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಹಾಡಿದೆ. ನಂದ ನಂದನ ಬಾರೋ ಎನಗೆ ನಿನ್ನ ಸೌಂದರ್ಯ ಲೀಲೆಯ ತೋರೋ, ಕೊಳಲನೂದುವ ಚಂದದೆ ಹಣೆಯಲ್ಲಿ ಸೋಳೆ ಗೂದಲಾಡುವಂದದೆ, ತುಳಸಿ ಪುಷ್ಪದ ಬೃಂದದೆ ಪುರದಾಚೇರಿ ನಳಿಲಾಡುವಂದದೆ, ಘಲ 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 ನಲಿವ ಕುಂಡಲ ನಿಜ ತೋಳುಗಳೊಪ್ಪುವ ಭಾಪುರಿಗಳಿಂದ, ಭುಜಕೀರ್ತಿ ಥಳ ಥಳ ಥಳಕಳ ಕಾಂತಿಗಳಿಂದ, ನಂದನಂದನ ಬಾರೋ ಮಣಿಯಿಲ್ಲದ ಕೌಸ್ತುಭದೆ ಎಸೆವ ಥಳಥಳ ಕಾಂತಿಯಿಂದ, ಮಣಿಮುಕುಟಹಾರ ಶ್ರೀವತ್ಸದೆ ಮಣಿಮಯ ಕಿರೀಟದೆ, ಅಂದದೊಪ್ಪುವ ಅಗಣಿತ ಮಹತೇಜದೆ, ಝಣ 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 ಝಂ ಪರಿಮಳದೆ, ಕಿಣಿ 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 ಕಿಂಕಿಣಿ ಕಿಂಕಿಣಿ ರವದಿಂದ ಠಣ 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 ಉಡುಜಂಗೆಗಳಿಂದ ನಂದ ನಂದನ ಬಾರೋ ಅಂತ ಕರೀತಾರೆ. ಅಮಿತ ಜಯ ಪಾಂಡುರಂಗ ವಿಜಯ ಭಾವ ಅಮರೇಶ ನಿಕರ ತುಂಗ, ವಿಮಲಪುರಿ ಅಂತರಂಗ ಪುರಂದರ ವಿಠ್ಠಲೇಶ ನಿಕರ ತುಂಗ, ಘಮ 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 ಪರಿಮಳದೆ ಅಮರರು ಮೃದಂಗ ತಾಳಗಳಿಂದ, ಧಿಮಿ ಧಿಮಿ ಧಿಮಿಕೆಂದು ಧಿಮ್ಯನ್ನುತ ರಂಗಬಾರೋ.
ನಂದನ ರಂಗಬಾರೋ ಅಂತ ಕರಿತಾ ಇದ್ದಾರೆ. ಎಷ್ಟು ಸುಂದರವಾಗಿ ಕರಿತಾ ಇದ್ದಾರೆ ನೋಡಿರಿ. ಬಹಳ ಸಣ್ಣ ಹಾಡೇ ಇದೆ, ಮುರೆ ನುಡಿದು. ಅದರಲ್ಲಿ ಹೇಳ್ತಾ ಇದ್ದಾರೆ, ನಂದನನ ಮಗನಾಗಿರುವಂತಹ ಶ್ರೀಕೃಷ್ಣ ಬಾರಪ್ಪ, ನಿನ್ನ ಸುಂದರವಾದ ಲೀಲೆಯನ್ನು ನಂಗೆ ತೋರ್ಸಪ್ಪ. ನೋಡ್ರಿ, 14 ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಬಾಲಕೃಷ್ಣನಾಗಿ ಬಂದಿದ್ದಾನೆ. ಹೇಳ್ತಾ ಇದ್ದಾರೆ, ಆ ಬಾಲಕೃಷ್ಣನ ಸೌಂದರ್ಯ ಎಷ್ಟಿರಬೇಕು, ಆ ಸೌಂದರ್ಯವನ್ನು ನಂಗೆ ತೋರ್ಸಪ್ಪ, ಬಾ ಕೃಷ್ಣ. ಆ ಸೌಂದರ್ಯ ತೋರಿಸ್ತಾ ನಿನ್ನ ಬಾಲಲೀಲೆಯನ್ನು ತೋರಿಸು. ಕೊಳಲನ್ನು ಊದುವ ಚಂದದಿ ಒಳ್ಳೆ ಸುಂದರವಾಗಿ ಆನಂದ ಕೊಡುವಂತಹ ಆ ಕೊಳಲನ್ನು ಊದ್ತಾ ಬರ್ತೀಯಲ್ಲ, ಬಾರಪ್ಪ, ಅದನ್ನು ಕೊಳಲು ಊದ್ಕೊತ್ತೆ ಬಾ. ಹಣೆಯಲ್ಲಿ ಸುಳಿಗೂದಲಾಡುವಂದದೆ. ನೋಡ್ರಿ, ಒಳ್ಳೆ ಗುಂಗುರು ಕೂದಲಿನಿಂದ ಕೂಡಿದಂತಹ ಶ್ರೀಕೃಷ್ಣ. ಆ ಗುಂಗುರ ಕೂದಲಿನಿಂದ ಕೂಡಿದಂತಹ ಆ ಗುಂಗುರು ಕೂದಲುಗಳು ಇನ್ನು ಓಡಿದಾದಂತೆ ಅವು ಅಳ್ಳಾಡ್ತಾ ಇವೆ. ತುಳಸಿ ಪುಷ್ಪದ ಬೃಂದದೆ, ಕೊರಳಲ್ಲಿ ತುಳಸಿ ಪುಷ್ಪದ ಹಾರವನ್ನು ಹಾಕ್ಕೊಂಡಿದ್ದಾನೆ. ಪುರದಾಚೆಯಲ್ಲಿ ನಡೆದಾಡುವಂದದೆ, ಊರ ಹೊರಗೆ ಆ ಮಕ್ಕಳ ಜೊತೆಗೆ ಆಡ್ತೀಯಲ್ಲ, ಹಾಗೆ ಆಡ್ಕೋತ್ವಾರು. ಘಲ 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 ನಲಿವ ಕುಂಡಲ ನಿಜ ತೋಳುಗಳೊಪ್ಪುವ. ಅವನು ಓಡಾಡ್ತಾ ಬರ್ತಾ ಇದ್ರೆ ಆ ಕಿವಿಯಲ್ಲಿ ಹಾಕಿಕೊಂಡಂತಹ ಕುಂಡಲಗಳು ಘಲ 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 ಅಂತ ಅಳ್ಳಾಡ್ತಾ ಇವೆ. ಆಮೇಲೆ ತೋಳುಗಳಲ್ಲಿ ಭುಜಕೀರ್ತಿಗಳನ್ನು ಹಾಕ್ಕೊಂಡಿದ್ದಾನೆ. ಬಾಪುರಗಳಿಂದ ಅಂದರೆ ಭುಜಕೀರ್ತಿಗಳನ್ನು ಹಾಕ್ಕೊಂಡಿದ್ದಾನೆ. ಅಂತಹ ತೋಳುಗಳಿಂದ ತೋಳುಗಳೊಪ್ಪುವಂತಹ ಶ್ರೀಕೃಷ್ಣ ಥಳ 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 ಕಾಂತಿಗಳಿಂದ ಹೇಗಿರ್ಬೇಕು ಹೇಳಿ. 14 ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಬಾಲಕೃಷ್ಣನಾಗಿ ಬಂದು ಯಶೋದೆಗೆ, ಗೋಕುಲದಲ್ಲಿರುವವರಿಗೆ ತನ್ನ ಬಾಲಲೀಲೆಯನ್ನು ತೋರಿಸ್ತಾ ಆನಂದವನ್ನು ಕೊಡ್ತಾ ಇದ್ದಾನೆ. ಆ ಆನಂದವನ್ನು ಕೊಡುವಂತಹ ಶ್ರೀಕೃಷ್ಣ ಬಾರಪ್ಪ ಅಂತ ಎಲ್ಲ ಗೋಪಿಕಾ ಸ್ತ್ರೀಯರು ಕರಿತಾ ಇದ್ದಾರೆ. ಬಾ, ನಮಗೆ ಆನಂದವನ್ನು ಕೊಡು, ಆ ನಿನ್ನ ರೂಪವನ್ನು ತೋರಿಸು, ನೋಡಿ ಆನಂದ ಪಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮಣಿಯಿಲ್ಲದ ಕೌಸ್ತುಭದಿ ಎಸೆವ ಥಳಥಳ ಕಾಂತಿ ಮುಕುಟ ಮಣಿ ಹಾರ ಶ್ರೀವತ್ಸಾದಿ. ನೋಡ್ರಿ, ಕೌಸ್ತುಭ ಮಣಿಯನ್ನು ಧರಿಸಿದ್ದಾನೆ. ಒಳ್ಳೆ ಥಳಥಳ ಹೊಳೆಯುವಂತಹ ಕಿರೀಟವನ್ನು ಹಾಕ್ಕೊಂಡಿದ್ದಾನೆ. ಅನೇಕ ಮಣಿಹಾರಗಳನ್ನು ಹಾಕ್ಕೊಂಡಿದ್ದಾನೆ. ಶ್ರೀವತ್ಸಾದಿ ಇತ್ಯಾದಿಗಳನ್ನೆಲ್ಲ ಹಾಕ್ಕೊಂಡಿದ್ದಾನೆ. ಮಣಿಮಯ ಕಿರೀಟದಿ ಒಳ್ಳೆ ಕಿರೀಟವನ್ನು ಇಟ್ಕೊಂಡಿದ್ದಾನೆ. ನೋಡ್ರಿ, ಕೊರಳಲ್ಲಿ ಕೌಸ್ತುಭ ಮಣಿ ಇತ್ಯಾದಿ ಎಲ್ಲ ಇದೆ. ಥಳಥಳ ಕಾಂತಿಯಿಂದ ಹೊಡೆಯುವಂತಹ ಅನೇಕ ಹಾರಗಳನ್ನು ಹಾಕ್ಕೊಂಡಿದ್ದಾನೆ. ಶ್ರೀವತ್ಸ ಇದೆ. ಮತ್ತು ಮಣಿಮಯವಾದ ಒಳ್ಳೆ ಕಿರೀಟವನ್ನು ಹಾಕ್ಕೊಂಡಿದ್ದಾನೆ. ಅಂದದೊಪ್ಪುವ ಅಗಣಿತ ಮಹತೇಜದಿ 14 ಲೋಕಕ್ಕೆ ಸ್ವಾಮಿಯಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ ಅನಂತ ಸೂರ್ಯಮಣಿ ಕಾಂತಿಯಿಂದ ಕೂಡಿರುವಂತಹ ಕೃಷ್ಣ ಅಗಣಿತ ಮಹತೇಜದಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ತೇಜ ಅಂತ ಹೇಳಿಕ್ಕಾಗೋದಿಲ್ಲ, ಅಷ್ಟು ತೇಜದಿಂದ ಇದ್ದಾನೆ. ಝಣ ಝಣ ಝಂ ಪರಿಮಳದೆ ಹೇಳ್ತಾ ಇದ್ದಾರೆ. ಮತ್ತೆ ಝಣ ಝಣ ಅಂತ ಕಾಲಲ್ಲಿ ಗೆಜ್ಜೆಯನ್ನು ಹಾಕ್ಕೊಂಡಿದ್ದಾನೆ. ಇಷ್ಟೆಲ್ಲ ಶೃಂಗಾರವಾಗಿದ್ದಾನೆ. ಝಣ 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 ಅಂತ ಬರ್ತಾ ಇದ್ದಾನೆ. ಮತ್ತೆ ಬರ್ತಾ ಇರಬೇಕಾದ್ರೆ ಅವನ ದೇಹದಿಂದ ಬರುವಂತಹ ಪರಿಮಳ ಎಲ್ಲ ಕಡೆಗೂ ಸೂಸ್ತಾ ಇದೆ.
ಕಿಣಿ ಕಿಣಿ ಕಿಂ ಕಿಣಿ. ಕಿಂಕಿಣಿ ರವದಿಂದ ಠಣ 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 ಉಡಿಜಂಗಳಿಂದ ಅಂತ ಹೇಳ್ತಾರೆ, ಉಡಿಜಂಗೆಗಳಿಂದ ಹೇಳ್ತಾ ಇದ್ದಾರೆ. ಕಾಲಲ್ಲಿ ಗೆಜ್ಜೆಯನ್ನು ಕಟ್ಕೊಂಡಿದ್ದಾನೆ. ಆ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಟ್ಟುತ್ತಾ ಆ ಪುಟ್ಟ ಕೃಷ್ಣ ಬರ್ತಾ ಇರಬೇಕಾದ್ರೆ ಅದು ಎಷ್ಟು ಸುಂದರವಾದ ಚಿತ್ರವನ್ನೇ ಪುರಂದಾಸರು ನಮ್ಮ ಕಣ್ಣೆದುರುಗಿಡ್ತಾ ಇದ್ದಾರೆ. ಅಂತಹ ಕೃಷ್ಣ ನಮ್ಮ ಹತ್ರ ಬಾರಪ್ಪ, ಆ ನಿನ್ನ ಲೀಲೆಯನ್ನು ನಮ್ಗೆ ತೋರ್ಸಪ್ಪ. ಉಡುದಾರವನ್ನು ಕಟ್ಕೊಂಡಿದ್ದಾನೆ ಸೊಂಟದಲ್ಲಿ. ಆ ಉಡುದಾರದಲ್ಲಿ ಇರುವಂತಹ ಆ ಗಂಟೆಗಳು ಝಮ್ ಝಮ್ ಅಂತ ಝಳ ಝಳ ಇದು ಮಾಡ್ತಾ ಇತ್ತು. ಅಮಿತ ಜಯ ಪಾಂಡುರಂಗ ವಿಜಯ ಭಾವ, ಅಮರೇಶ ನಿಕರ ತುಂಗ ವಿಮಲಪುರಿ ಅಂತರಂಗ, ಪುರಂದರ ವಿಠ್ಠಲೇಶ ನಿಕರ ತುಂಗ ಘಮ 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 ಪರಿಮಳದಿ ಅಮರರು ಮೃದಂಗ ತಾಳಗಳಿಂದ ಧಿಮಿ ಧಿಮಿ ಎನ್ನುತ್ತಾ ರಂಗಬಾರು ಅಂತ ಇದ್ದಾರೆ. ಒಳ್ಳೆ ಪೀತಾಂಬರನ್ನು ಉಟ್ಕೊಂಡಿದ್ದಿ, ಕಿರೀಟವನ್ನು ಹಾಕ್ಕೊಂಡಿದ್ದಿ, ಕಾಲಲ್ಲಿ ಗೆಜ್ಜೆಯನ್ನು ಕಟ್ಟಿಕೊಂಡಿದ್ದಿ, ಪರಿಮಳದ ದೇಹದಿಂದ ಕೂಡಿದ್ದಿ, ಝಣ ಝಣ ಅಂತ ಹೆಜ್ಜೆ ಹಾಕುತ್ತಾ ಆ ಕೃಷ್ಣನ ಚಿತ್ರವನ್ನೇ ನಮ್ಮ ಕಣ್ಣು ಮುಂದಿಡ್ತಾ ಇದ್ದಾರೆ ದಾಸರು. ಹಾಕುತ್ತಾ ಬಾರಪ್ಪ, ಬಾರೋ ಕೃಷ್ಣ ಬಾರಪ್ಪ, ನಂದನಂದನ ಮಗನಾಗಿರುವಂತಹ ಶ್ರೀಕೃಷ್ಣ ಬಂದು ನಿನ್ನ ಸುಂದರವಾದ ಲೀಲೆಯನ್ನು ನಮಗೆ ತೋರಿಸಪ್ಪ. ನಿನ್ನ ಸೌಂದರ್ಯವನ್ನು ತೋರಿಸು, ನಿನ್ನ ಲೀಲೆಯನ್ನು ತೋರಿಸು ಅಂತ ಹೇಳ್ತಾರೆ. ಅಮಿತ ಜಯ ಪಾಂಡುರಂಗ ವಿಠ್ಠಲ, ಅನಂತ ಪರಾಕ್ರಮಿಯಾಗಿರುವಂತಹ, ತೇಜಸ್ವಿಯಾಗಿರುವಂತಹ, ಜಯನಾಗಿರುವಂತಹ ಹೇ ಪಾಂಡುರಂಗ, ವಿಜಯ ಭಾವವುಳ್ಳಂತಹ ಅಮರೇಶ ನಿಕರ ತುಂಗ. ನೋಡ್ರಿ ಹೇಳ್ತಾ ಇದ್ದಾರೆ, ಎಲ್ಲ ದೇವತೆಗಳಿಂದಲೂ 33 ಕೋಟಿ ದೇವತೆಗಳ ಸಮೂಹದಿಂದಲೂ ಪೂಜ್ಯನಾಗಿ ಸರ್ವೋತ್ತಮನಾಗಿದ್ದಿ ಪರಮಾತ್ಮ. ವಿಮಲಪುರಿ ಅಂತರಂಗ, ವೈಕುಂಠದಲ್ಲಿರುವಂತಹ ಮತ್ತು ಎಲ್ಲರ ಹೃದಯ ಮಂದಿರದಲ್ಲಿರುವಂತಹ ಹೇ ಪುರಂದರ ವಿಠಲ, ನಿಖರ ತುಂಗ ಹೇಳ್ತಾರೆ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ಶ್ರೀಕೃಷ್ಣ, ಘಮ 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 ಪರಿಮಳದಿ ಅಂತ ಹೇಳ್ತಾ ಇದ್ದಾರೆ. ಮೈಯಲ್ಲಿ ಪರಿಮಳವನ್ನು ಹಚ್ಚಿಕೊಂಡು ನೀ ಬರ್ತಾ ಇದ್ದರೆ ಗೆಜ್ಜೆಯ ಶಬ್ದ, ಆ ಘಮ ಘಮ ಪರಿಮಳ ಎಲ್ಲ ಕಡೆಗೂ ಹಬ್ತಾ ಇದೆ. ನಿನ್ನ ಸ್ನೇಹಿತರು ಮೃದಂಗ ತಾಳಗಳಿಂದ ಧಿಮಿ ಧಿಮಿ ಮೃದಂಗ ತಾಳದಿಂದ ಅವರು ಬಾರಿಸ್ತಾ ಬರ್ತಾ ಇದ್ದಾರೆ. ನೀನು ಧಿಮ್ ಧಿಮ್ ಅನ್ಕೋತ ಹೆಜ್ಜೆ ಹಾಕೋತ ಕುಣ್ಕೋತ ಬಾ ಅಂತ ಹೇಳಿ ಕರೀತಾ ಇದ್ದೆ. ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದೆ. ದೇವತೆಗಳ ದೇವತೆಗಳ ಸಮೂಹದಲ್ಲಿ ಹೃದಯ ಮಂದಿರದಲ್ಲಿರುವಂತಹ ಶ್ರೇಷ್ಠನಾಗಿರುವಂತಹ ಹೇ ಪರಮಾತ್ಮ, ನಿನ್ನ ಮಹಿಮೆ ಅತ್ಯಂತ ಶ್ರೇಷ್ಠವಾಗಿದೆಯಪ್ಪ. ದೇವತೆಗಳು ಘಮಘಮದಿಂದ ಕೂಡಿದ್ದಾರೆ, ಪರಿಮಳದಿಂದ ಕೂಡಿದ್ದಾರೆ. ಅವರೆಲ್ಲ ಮೃದಂಗ ತಾಳ ಇತ್ಯಾದಿಗಳಿಂದ ಸಹಿತರಾಗಿ ಧಿಮ್ ಧಿಮ್ ಅಂತ ಕುಣಿತಾ ಇದ್ದಾರೆ. ಅವರ ಮಧ್ಯದಲ್ಲಿ ನೀನು ಕುಣಿಯುತ್ತಾ ಬಾ, ನಿನ್ನ ಸೌಂದರ್ಯವನ್ನು ನಂಗೆ ತೋರಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಸುಂದರವಾಗಿ ಅಂತಹ ನಂದನಂದನ ಮಗನಾಗಿರುವಂತಹ ಶ್ರೀಕೃಷ್ಣ ಬಾರಪ್ಪ,
ನಿನ್ನ ಸುಂದರವಾದ ಲೀಲೆಯನ್ನು ನಮಗೆ ತೋರಿಸಪ್ಪ. ಆ ಶ್ರೀಕೃಷ್ಣನ ಚಿತ್ರವನ್ನೇ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆ ಪುಟ್ಟ ಬಾಲಕೃಷ್ಣ ಇಷ್ಟೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಕೊಳಲನ್ನು ಊದುತ್ತಾ ಅನಂತ ಸೂರ್ಯಕಾಂತಿಯಾಗಿರುವಂತಹ ಪರಮಾತ್ಮ ಅನಂತ ದೇವತೆಗಳಿಂದ ಸ್ತುತ್ಯನಾಗಿರುವಂತಹ ಪರಮಾತ್ಮ ಅವನು ಬಂದ್ರೆ ಅಷ್ಟೇ ಅಲ್ಲ, ಅವನ ಧ್ವನಿ ಕೇಳಿಸೋದಷ್ಟೇ ಅಲ್ಲ, ಅವನು ಬಂದರೆ ಸುತ್ತಮುತ್ತಲು ಘಮ 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 ಅಂತ ಪರಿಮಳ ಆಗುತ್ತೆ. ಎಷ್ಟು ಸುಂದರವಾಗಿರ್ಬೇಕು ಲೆಕ್ಕ. ಅವನ ಸೌಂದರ್ಯ, ಸುತ್ತಮುತ್ತಲು ಆ ಘಮ ಘಮ ಪರಿಮಳ, ಅವನು ಕುಣಿಯೋದು, ಆ ಬಾಲಕೃಷ್ಣನ ಚಿತ್ರವನ್ನೇ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಎಲ್ಲ ದೇವತೆಗಳು ಮೃದಂಗ ತಾಳ ಇತ್ಯಾದಿ ಸಹಿತರಾಗಿ ಧಿಮ್ ಧಿಮ್ ಅಂತ ಕುಣಿತಾ ಇದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ನೀನು ಬಂದು ಆ ನಿನ್ನ ಸುಂದರವಾದ ಲೀಲೆಯನ್ನು ನಮಗೆ ತೋರ್ಸಪ್ಪ ಪರಮಾತ್ಮ. ಆ ನಿನ್ನ ಸೌಂದರ್ಯವನ್ನು ನಮಗೆ ತೋರಿಸು ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ನೋಡ್ರಿ, ಮೂರೇ ನುಡಿಯಲ್ಲಿ ದಾಸರು ಆ ಪುಟ್ಟ ಕೃಷ್ಣನ ಲೀಲೆಯನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಇವತ್ತು 2 ಪದ್ಯ ಸಾಕು, ಇನ್ನು ಮುಂದೆ ನಾಳೆ ಮತ್ತೆ ಹೇಳೋಣ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಲ್ಲಿಸಿ ವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ. 10 ಮಿನಿಟ್.